ಅಧಿಕಾರಿಗಳ ಒತ್ತಡವೇ ಭುವನ ಸಾವಿಗೆ ಕಾರಣವಾಯಿತಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ಅವರದ್ದು ಎನ್ನಲಾದ ಆಡಿಯೋ ಈಗ ಸಿಕ್ಕಿರುವಂಥದ್ದು. ನ್ಯೂಸ್ ಫಸ್ಟ್ಗೆ ತಹಶೀಲ್ದಾರ್ ಆದೇಶದ ಆಡಿಯೋ ಲಭ್ಯ ಆಗಿದೆ. ಎಸಿ ಆದೇಶದಂತೆ ಬೆಳಗ್ಗೆ 6:30ಕ್ಕೆ ಪ್ರಕ್ರಿಯೆಯಲ್ಲಿ ಇರಬೇಕು. ಉಪವಿಭಾಗಾಧಿಕಾರಿಗಳ ಆದೇಶ 7:30ಕ್ಕೆ ಇರಬೇಕು. ಎಲ್ಲರೂ ಫೀಲ್ಡ್ನಲ್ಲಿ 1 ನಿಮಿಷವೂ ತಡ ಮಾಡದಂತೆ ಇರಬೇಕು. ಸರ್ಪ್ರೈಸ್ ಆಗಿ ಎಸಿ ಡಿಸಿ ಮೇಡಮ್ ಸರ್ಪ್ರೈಸ್ ಭೇಟಿಯನ್ನು ಕೊಡ್ತಾರೆ ಇರುತ್ತೆ ಅಂಥೇಳಿ ಎಲ್ಲ BLOಗಳು ಫೀಲ್ಡ್ನಲ್ಲಿ ಇರಿ ಅಂತ ಮಾತನಾಡಿರುವಂತಹ ಆಡಿಯೋ ಇದು. ಇದನ್ನು ಎಸಿ ತಹಶೀಲ್ದಾರ್ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸು, BLOಸು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಎಲ್ಲರೂ ಇದ್ದಾರೆ ಅಂತಂದ್ಬಿಟ್ಟು ಅಂತ ನಾವು ಸರ್ಟಿಫೈ ಮಾಡಬೇಕಾಗುತ್ತೆ, ನಾವು ಮತ್ತು AC ಮೇಡಮ್ ಅವರು. ಆದ್ದರಿಂದ ತಾವೆಲ್ಲರೂ ಫೀಲ್ಡಲ್ಲಿರಿ. ಮತ್ತು ಇನ್ನೊಂದು ಏನು ನಿಮಗೆ ವಿಚಾರ ಅಂತಂದರೆ, ಸರ್ಪ್ರೈಸ್ ವಿಸಿಟು AC ಮೇಡಮ್ ಅವರು, TC ಮೇಡಮ್ ಅವರು ಅಥವಾ ನಾವು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರು ಡೆಸಿಗ್ನೇಟೆಡ್ ಮಾಡಿದ್ದಾರೆ ಅವರು ಎಲ್ಲ ಬರ್ತಾ ಇರೋದ್ರಿಂದ ತಮಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು BLOಸ್ಗೆಲ್ಲ ಕಮ್ಯುನಿಕೇಟ್ ಮಾಡಿ. ಸೊ ತಾವು ಫೀಲ್ಡಲ್ಲಿರಿ. ಇಲ್ಲಿ ಯಾರು ಫೀಲ್ಡಲ್ಲಿ ಇಲ್ಲ ಅಂತಂದ್ಬಿಟ್ಟು ಅಂತ ತಮಗೆ, ಯಾಕೆ ಆಲ್ರೆಡಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಫೀಲ್ಡಲ್ಲಿ ಇಲ್ಲ ಅಂತಲೇ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ಆ್ಯಂಡ್ ಇಟ್ ವಿಲ್ ಬಿ ರಿವ್ಯೂಡ್ ವೆರಿ ವೆರಿ ಸೀರಿಯಸ್ಲಿ. ಥ್ಯಾಂಕ್ ಯು. ಪ್ಲೀಸ್ ಪಾಸ್ ದಿಸ್ ಮೆಸೇಜಸ್ ಟು ದ ಕನ್ಸರ್ನ್ಡ್ BLO ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಇದು ರಾಜೇಶ್ವರಿ ಅವರು ಮಾತನಾಡಿರುವಂತಹ ಆಡಿಯೋ. ತಹಶೀಲ್ದಾರ್ ರಾಜೇಶ್ವರಿ ಅವರು ಎಲ್ಲ BLOಗಳು ಕೂಡ ಬೆಳಗ್ಗೆ 6:00ವರೆಗೆ ಇರಬೇಕು. 7:00ವರೆಗೆ ನಾನು ವರದಿಯನ್ನು ಕೊಡಬೇಕು ಅವರಿಗೆ, ನೀವು ರಿಪೋರ್ಟಿಂಗ್ ಮಾಡ್ಕೊಂಡಿದ್ದೀರಾ ಅನ್ನೋದು. ಹೀಗಾಗಿ ನೀವು 6:00ವರೆಗೆಲ್ಲ ಇರಬೇಕು ಅಂತೇಳಿ ಅದರಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲ, ಅದಕ್ಕೆ AC ಅವರ ಸೂಚನೆಯ ಮೇರೆಗೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲದೆ AC ಅವರು, DC ಅವರು ಸರ್ಪ್ರೈಸ್ ವಿಸಿಟನ್ನು ಕೂಡ ಕೊಡಬಹುದು. ಯಾವ ಸಮಯದಲ್ಲಿ ಎಲ್ಲಿಗೆ ಬೇಕಾದರೂ ಬರಬಹುದು. ಅವರಷ್ಟೇ ಅಲ್ಲ, ಡೆಸಿಗ್ನೇಟೆಡ್ ಅಫಿಷಿಯಲ್ಸ್ ಯಾರಿದ್ದಾರೋ ಇದಕ್ಕೆ ಅವರುಗಳು ಕೂಡ ಯಾವಾಗಾದರೂ ಸರ್ಪ್ರೈಸ್ ವಿಸಿಟನ್ನು ಮಾಡ್ಬೋದು. ಹೀಗಾಗಿ ನೀವು 6:30ಕ್ಕೆಲ್ಲ ಬನ್ನಿ ಅಂಥೇಳಿ ಆ ಆಡಿಯೋದಲ್ಲಿ ಹೇಳಲಾಗಿದೆ. ಇದೇ ಕಾರಣಕ್ಕೋಸ್ಕರವೇ ಭುವನ ಅವರು ಬೆಳಗಿನ ಜಾವವೇ ಹೊರಟಿದ್ದರು ಕೆಲಸಕ್ಕೆ ಅಂತೇಳಿ. ಆ ಸಂದರ್ಭದಲ್ಲಿ ಅಪಘಾತ ಆಗಿರುವಂಥದ್ದು. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಭುವನ ಅವರನ್ನು ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಆಕೆ ಮೃತಪಟ್ಟಿದ್ದಾರೆ. ಸದ್ಯ ಅವರ ಮನೆಯ ಮುಂದೆ ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನಡೀತಾ ಇದ್ದು ಕೆಲ ಹೊತ್ತಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ತುಮಕೂರು ತಹಶೀಲ್ದಾರ್ ಅವರ ಆಡಿಯೋ ಈಗ ಏನು ಲಭ್ಯ ಆಗಿದೆ, ಈ ಆಡಿಯೋವನ್ನು ಇಟ್ಟುಕೊಂಡೇ ಈಗ ಪ್ರತಿಭಟನೆಗಳು ಕೂಡ ನಡೀತಾ ಇರುವಂಥದ್ದು. ಅದರ ಬಗ್ಗೆ ಕೂಡ ತಹಶೀಲ್ದಾರ್ ರಾಜೇಶ್ವರಿ ಅವರಿಗೆ ಪ್ರಶ್ನೆ ಮಾಡಿದಾಗ ಅದರ ಬಗ್ಗೆ ಎಲ್ಲ ಮುಂದೆ ಇದಾಗತ್ತೆ. ನಾವು ಅವರ ಕುಟುಂಬದ ಜೊತೆಗಿದ್ದೀವಿ, ನಾವು ಮೊದಲಿನಿಂದಲೂ ಅವರ ಕುಟುಂಬದ ಜೊತೆಗೆ ಇದ್ದೇವೆ, ಅವರ ಜೊತೆಗಿದ್ದೇವೆ. ಸರ್ಕಾರದಿಂದ ಏನು ಆದೇಶಾನುಸಾರ ಸೌಲಭ್ಯಗಳಿದಾವೋ ಆ ಸೌಲಭ್ಯಗಳನ್ನು ಅವರಿಗೆ ಕೊಡಲಾಗತ್ತೆ ಅಂತ ಹೇಳಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.